24ನೇ ದಿನಕ್ಕೆ ಕಾಲಿಡ್ತಾ ಇರೋದು ಇರಾನ್ ಮತ್ತು ಅಮೆರಿಕ ಇಸ್ರೇಲ್ನ ಯುದ್ಧ 24 ದಿನ ಆದರೂ ಕೂಡ ಸಂಧಾನದ ಮಾತೇ ಇಲ್ಲ, ಅದರ ಸುಳಿವು ಕೂಡ ಇಲ್ಲ. ಯಾವ ಕಡೆಯಿಂದನೂ ಕೂಡ ಸಂಧಾನ ಆಗಬೇಕು, ಕದನ ವಿರಾಮ ಆಗಬೇಕು, ಬನ್ನಿ ಮಾತನಾಡೋಣ, ಯುದ್ಧದಿಂದ ಯಾರಿಗೂ ನೆಮ್ಮದಿ ಇಲ್ಲ, ಯಾರಿಗೂ ಒಳ್ಳೆಯದಲ್ಲ, ವಿಶ್ವಶಾಂತಿಗೆ ಇದು ಧಕ್ಕೆ, ಈ ತರಹದ ಮಾತು ಅಪ್ಪಿತಪ್ಪಿ ಕೂಡ ಸುಳಿತಾ ಇಲ್ಲ. ಕದನ ವಿರಾಮಕ್ಕೆ ಏನು ಮಾಡ್ತಿದೆ ಇಲ್ಲಿ ಇರಾನ್, ಬೇಷರತ್ತಂತೂ ನಾನು ಸೀಸ್ ಫೈರ್ ಅಂತ ಹೇಳಲ್ಲ, ಬೇಷರತ್, ಷರತ್ತುಗಳು ಇಲ್ಲದೆ ಬೇಷರತ್, ನಾನಂತೂ ಯಾವುದೇ ಕಾರಣಕ್ಕೂ ಕದನ ವಿರಾಮಕ್ಕೆ ನಾನು ಬಿಳಿ ಬಾವುಟ ತೋರಿಸಲ್ಲ, ಷರತ್ತುಗಳನ್ನು ಹಾಕಿಯೇ ನಾನು ಒಂದು ವೇಳೆ ತೋರಿಸಿದ್ರೆ ಬಿಳಿ ಬಾವುಟ ತೋರಿಸ್ತೀನಿ. ಹೊಸ ಷರತ್ತು ಇರಾನ್ನದ್ದು. ಹಿಂದೆ ಏನು ಷರತ್ತಿತ್ತು ಅಂತ ಹೇಳಿದ್ರೆ, ಕದನ ವಿರಾಮ ಆಗುವುದಾದರೆ ಇರಾನ್ನ ಮರು ನಿರ್ಮಾಣ ಆಗಬೇಕು, ಜೊತೆಗೆ ಭವಿಷ್ಯದ ಯುದ್ಧದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಒಪ್ಪಂದ ಆಗಬೇಕಾಗತ್ತೆ. ಭವಿಷ್ಯದ ನಾವು ಯುದ್ಧ ಮಾಡಲ್ಲ, ನಾವು ಇರಾನ್ನಲ್ಲಿ ಈ ಥರ ನಡ್ಕೊಳ್ಳಲ್ಲ, ನಮ್ಮ ಮರು ನಿರ್ಮಾಣ ಕಾರ್ಯ ಆಗಬೇಕು ಅಂಥೇಳಿ ಇರಾನ್ ಅವಾಗ ಮಾತಾಡ್ತಾ ಇತ್ತು. ಈಗ ಹೊಸ 3 ಷರತ್ತು ಹಾಕಿರೋದೇನು ಅಂದರೆ, ಒಂದು ವಾರದ ಹಿಂದೆ 3 ಷರತ್ತು ಹಾಕಿತ್ತಲ್ಲ, ಬೇಷರತ್ತಂತೂ ನಾವು ಯುದ್ಧದಿಂದ ಹಿಂದೆ ಸರಿಯಿಲ್ಲ ಅಂತ ಒಂದು ಕಡೆ ಇದೆ, ನಮ್ಮ ಶತ್ರುಗಳಿಗೆ ತಕ್ಕ ಪಾಠ ಕಲಿಸದೆ ಯಾವುದೇ ಕಾರಣಕ್ಕೂ ಯುದ್ಧ ನಾನು ಸ್ಟಾಪ್ ಮಾಡಲ್ಲ, ಯಾರ್ಯಾರು ಎನಿಮಿಗಳಿದ್ದಾರೋ ಅವ್ರಿಗಂತೂ ನಾನು ತಕ್ಕ ಪಾಠವನ್ನು ಕಲಿಸೇ ತೀರ್ತೀನಿ ಅಂತ ಹೇಳಿ ಇರಾನ್ ಒಂದು ಕಡೆ ಮಾತಾಡ್ತಾ ಇದೆ. ನಮ್ಮ 6 ಷರತ್ತುಗಳಿಗೆ ನಾವು ಯುದ್ಧದಿಂದ ಹಿಂದೆ ಸರಿಯಬೇಕಾದ್ರೆ 6 ಪಾಯಿಂಟ್ ಇದೆ, ನಮ್ಮದು 6 ಕಂಡೀಷನ್ಸ್ ಇದೆ, ಅದಕ್ಕೆ ಒಪ್ಪಿಕೊಳ್ಳಲೇಬೇಕು, ಬೀಟ್ ಅಮೆರಿಕ ಆರ್ ಬೀಟ್ ಇಸ್ರೇಲ್. ಶತ್ರುಗಳಿಗೆ ಖಡಕ್ ಸೂಚನೆ ಕೊಡ್ತಾ ಇರೋದು ಇರಾನ್. ಹೊಸ 3 ಷರತ್ತು ಏನಪ್ಪ, ಅಮೆರಿಕದ ಸೇನಾ ನೆಲೆಗಳನ್ನು ಮೊದಲು ಕ್ಲೋಸ್ ಮಾಡಬೇಕು. ನಮ್ಮ ಸುತ್ತಮುತ್ತ ಒಂದು 52 ರಾಷ್ಟ್ರಗಳಲ್ಲೆಲ್ಲ ಅಮೆರಿಕ ಸೇನಾ ನೆಲೆಗಳನ್ನ ಇಟ್ಕೊಂಡಿದೆಯಲ್ಲ, ನೌಕಾ ನೆಲೆ, ಸೇನಾ ನೆಲೆ, ಅದು ಇದು ಏರ್ ಬೇಸು ಎಲ್ಲ ಇಟ್ಕೊಂಡಿದೆಯಲ್ಲ, ಮೊದಲು ಇವೆಲ್ಲವನ್ನು ಅಮೆರಿಕ ತತ್ಕ್ಷಣದಿಂದ ಜಾರಿಗೆ ಬರುವಂತೆ ಕ್ಲೋಸ್ ಮಾಡಬೇಕದನ್ನು. ಹೊರ್ಮುಜ್ ಜಲಸಂಧಿಗೆ ಹೊಸ ನಿಯಮಾವಳಿ ರಚನೆಯಾಗಬೇಕು. ಸ್ಟೇಟ್ ಆಫ್ ಹೊರ್ಮುಜ್ ಇದೆಯಲ್ಲ, ಈ ಒಂದು ಜಲಸಂಧಿ ಹೊಸ ನಿಯಮಾವಳಿಗೆ ಅಧೀನವಾಗಿ ಇರಬೇಕಾಗುತ್ತೆ. ಅದು ಇರಾನ್ ವಿರೋಧಿ ಪತ್ರಕರ್ತರ ವಿರುದ್ಧ ಕ್ರಮ ಜರುಗಬೇಕು. ಯಾರೆಲ್ಲ ಇರಾನ್ ವಿರುದ್ಧ ಮಾತಾಡ್ತಾ ಇದ್ದಾರೋ ಜರ್ನಲಿಸ್ಟ್ಗಳು, ಅವರ ವಿರುದ್ಧ ಮೊದಲಿಗೆ ಕ್ರಮ ತೆಗೆದುಕೊಳ್ಳಬೇಕು. ಸುಮ್ಮನೆ ಇರಾನ್ ವಿರುದ್ಧವಾಗಿ ಕೆಂಡ ಕಾರ್ತಾ ಇದ್ದಾರಲ್ಲ, ಅಸಲಿ ಸತ್ಯಗಳು ಗೊತ್ತಿಲ್ಲದೆ ಬಾಯಿಗೆ ಬಂದಂತೆ ಎಲ್ಲ ಬರಿತಾ ಇದ್ದಾರಲ್ಲ, ಮಾತಾಡ್ತಾ ಇದ್ದಾರಲ್ಲ, ಅವರ ವಿರುದ್ಧ ಕ್ರಮ ಆಗಬೇಕು. ಹಳೆಯ 3 ಷರತ್ತು ಏನು, ಭವಿಷ್ಯದಲ್ಲಿ ಯುದ್ಧ ನಡೆಯಲ್ಲ ಎಂಬ ಖಾತ್ರಿ ಕೊಡಬೇಕು. ಯಾವುದೇ ಕಾರಣಕ್ಕೂ ಯುದ್ಧ ನಾವು ಮಾಡಲ್ಲ ಇನ್ ಫ್ಯೂಚರ್ ಅಂಥೇಳಿ ನಮಗೆ ಖಾತ್ರಿ ಬೇಕಾದ್ರ ಬಗ್ಗೆ. ಇದು ಹಳೆ ಷರತ್ತುಗಳು. ಇರಾನ್ನಲ್ಲಿ ಆಗಿರತಕ್ಕಂಥ ನಷ್ಟಗಳಿಗೆ ಸೂಕ್ತ ಪರಿಹಾರ ಕೊಡಲೇಬೇಕು. ಇರಾನ್ನ ಮರು ನಿರ್ಮಾಣಕ್ಕೆ ನೆರವಾಗಬೇಕು. ಮಧ್ಯಪ್ರಾಚ್ಯದಲ್ಲಿ, ಮಿಡ್ಲ್ ಈಸ್ಟ್, ಇಲ್ಲಿ ಯುದ್ಧಗಳನ್ನು ಕೊನೆಗೊಳಿಸಬೇಕು ಅಂತ ಹಳೆ 3 ಷರತ್ತಿತ್ತು. ಅದಕ್ಕೆ ಇದೀಗ ಇರಾನ್ ವಿರುದ್ಧ ಮಾತಾಡ್ತಿರ್ತಕ್ಕಂಥ ಪತ್ರಕರ್ತನ ಸುಮ್ಮನೆ ಬಿಡಬಾರ್ದು, ಕ್ರಮ ಆಗಬೇಕು ಅವ್ರ ವಿರುದ್ಧವಾಗಿ. ಹೊರ್ಮುಜ್ ಜಲಸಂಧಿಗೆ ಸಂಬಂಧಪಟ್ಟಂತೆ ಹೊಸ ನಿಯಮಾವಳಿಗಳು ಬರಬೇಕು. ಅಮೆರಿಕದ ಮಿಲಿಟರಿ ಬೇಸ್ಗಳನ್ನು ತನ್ನ ಸುತ್ತಮುತ್ತಲ ರಾಷ್ಟ್ರಗಳಲ್ಲಿ ಅಮೆರಿಕ ಮೊದಲು ಕ್ಲೋಸ್ ಮಾಡಬೇಕು ಅಂಥೇಳಿ ಇನ್ ಟೋಟಲ್ 6 ಷರತ್ತುಗಳನ್ನು ಇರಾನ್ ಹಾಕ್ತಾ ಇದೆ.